ಹಾಸನದಲ್ಲಿ ಈ ಬಾರಿ ಸುರಿದ ಭಾರೀ ಮಳೆಗೆ ಶಿರಾಡಿ ಘಾಟ್ ನಲುಗಿ ಹೋಗಿದೆ. ಹಲವೆಡೆ ಗುಡ್ಡ ಕುಸಿತವಾಗ್ತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರವಾಸ ಮಾಡಿ ನೆರೆ ಹಾನಿ ಪ್ರದೇಶವನ್ನು ಪರಿಶೀಲಿಸಿದ್ದಾರೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹಾಸನ ಜಿಲ್ಲೆಯಲ್ಲಿ ಮರಣ ಮಳೆ. ನೆರೆಪೀಡಿತ ಪ್ರದೇಶಗಳಿಗೆ ಎಚ್ಡಿಕೆ ಭೇಟಿ. ಹಾಸನ ಜಿಲ್ಲೆಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಮರಣ ಮಳೆಗೆ ಅವಾಂತರಗಳ ಸರಮಾಲೆ ಸೃಷ್ಟಿಸುತ್ತಿದ್ದಾನೆ. ನೆರೆಪೀಡಿತ ಪ್ರದೇಶಗಳಿಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಭೇಟಿ ನೀಡಿ ಪರಿಶೀಲಿಸಿದ್ರು. ಸಕಲೇಶಪುರದಲ್ಲಿ ಮಳೆಗೆ ಹಾನಿಯಾದ ರಸ್ತೆಯನ್ನ ಪರಿಶೀಲನೆ ಮಾಡಿದ್ರು. ರಾಜ್ಯ ರಾಜಧಾನಿ ಹಾಗೂ ಕರಾವಳಿ ಸಂಪರ್ಕದ ಕೊಂಡಿಯಾಗಿರುವ ಶಿರಾಡಿ ಘಾಟ್ ರಸ್ತೆ ವೀಕ್ಷಿಸಿದ ನಂತರ ರಸ್ತೆ ಕಾಮಗಾರಿಯಲ್ಲಿ ಕಳಪೆ ಮತ್ತು ತಾಂತ್ರಿಕತೆಯಲ್ಲೂ ದೋಷ ಇರುವುದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ಅಂತ ಹೇಳಿದ್ರು. ಕಳಪೆ ಕಾಮಗಾರಿ ಇಲ್ಲಿ ಇಂಥ ಒಂದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ನಮ್ಮ ಇಂಜಿನಿಯರ್ಸ್ಗಳು ಸಹ ಸ್ವಲ್ಪ ಅವರ ಒಂದು ಪರಿಣಿತಿಯನ್ನು ಇಲ್ಲಿ ಉಪಯೋಗ ಮಾಡಬೇಕಾಗತ್ತೆ. ಇವೆಲ್ಲ ಹುಡುಗಾಟಿಕೆಗೆ ಮಾಡ್ತಕ್ಕಂಥ ಕೆಲಸಗಳಲ್ಲ. ನಾನು ಏನು ಕಣ್ಣಾರೆ ನೋಡಿದ್ದೇನೆ. ನಾನು ಕೇಂದ್ರದ ನಮ್ಮ ಭೂ ಸಾರಿಗೆ ಸಚಿವರ ಹತ್ರನೂ ಚರ್ಚೆ ಮಾಡ್ತೇನೆ. ಎಲ್ಲ ಇರ್ತಕ್ಕಂಥ ವಿಷಯಗಳ ಮಾಹಿತಿಗಳನ್ನು ಅವ್ರಿಗೆ ಕೊಡ್ತೀನಿ. ಇನ್ನು ಸಕಲೇಶಪುರ NH75 ರಸ್ತೆಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಪರಿಶೀಲಿಸಿದ್ರು. ಸಕಲೇಶಪುರದ ಕೊಲ್ಲಳ್ಳಿ ಬಳಿ ವಾಲ್ ಕುಸಿತ ಪ್ರದೇಶದ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ರು. ಒಟ್ಟಾರೆ ರಾಜ್ಯದಲ್ಲಿ ಬಹಳಷ್ಟು ಈ ಸರಿ ಮಳೆ ಬಂದು ಅನಾಹುತಗಳಾಗಿದೆ. ಬಹಳಷ್ಟು ಜನ ಸತ್ತಿದ್ದಾರೆ. ಪ್ರಮುಖವಾಗಿ ಸರ್ಕಾರ ಕೂಡಲೇ ಅದಕ್ಕೆ ಧಾವಿಸಿ ಅದಕ್ಕೆ ಪರಿಹಾರ ಕೊಡುವಂಥದ್ದು ಇಮಿಡಿಯೇಟ್ ಮೆಜರ್ಸ್ ತಗೋಬೇಕಾಗಿದೆ. ಇನ್ನೂ ಯಾಕೋ ಎಚ್ಚೆತ್ಕೊಂಡಾಗ ಕಾಣಿಲ್ಲ. ಕಳೆದ ಬಾರಿ ನಾವು ಮನೆಗೆ ನೀರು ನುಗ್ಗಿದ್ರೆ 10,000 ರೂಪಾಯಿ ಕೊಡ್ತಾಯಿದ್ವಿ. ಮನೆ ಬಿದ್ದೋದ್ರೆ 5 ಲಕ್ಷ ರೂಪಾಯಿ ಕೊಡ್ತಾಯಿದ್ವಿ. ನನಗಿರೋಂಥ ಮಾಹಿತಿ ಈಗ ನಾನು ಬಂದು ಭೇಟಿ ಮಾಡಿದಾಗ 10,000 ರೂಪಾಯಿ ಕೊಡ್ತಾ ಇಲ್ಲ ಅಷ್ಟೇ. ಸದ್ಯಕ್ಕೆ ರಾಷ್ಟ್ರೀಯ ಹೆದ್ದಾರಿ 75ರ ನಿರ್ಮಾಣದಲ್ಲಿ ಇತ್ತೀಚೆಗೆ 90 ಡಿಗ್ರಿ ಲಂಬವಾಗಿ ಮಣ್ಣು ಕತ್ತರಿಸುತ್ತಿರೋದು ಮಣ್ಣು ಕುಸಿತಕ್ಕೆ ಕಾರಣ ಎನ್ನಲಾಗ್ತಿದೆ. ವೈಜ್ಞಾನಿಕವಾಗಿ ಸರಿಪಡಿಸದೇ ಹೋದ್ರೆ ಶಿರಾಡಿ ಘಾಟ್ನಲ್ಲಿ ಸಂಚಾರವೇ ಮುಂದೊಂದು ದಿನ ಬಂದ್ ಆಗೋ ಸಾಧ್ಯತೆ ಇದೆ. ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ರಣಮಳೆಗೆ ಜನಜೀವನ ಅಲ್ಲೋಲ ಕಲ್ಲೋಲ ಆಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇರುವುದರಿಂದ KRS ಡ್ಯಾಂ ಭರ್ತಿಯಾಗಿದೆ. ಪ್ರವಾಹ ಭೀತಿ ಕೂಡ ಒಂದು ಕಡೆ ಶುರುವಾಗಿದೆ. ಉಕ್ಕಿ ಹರಿತಾ ಇರುವಂತಹ ಕಾವೇರಿ ನದಿಯಲ್ಲೇ ಪ್ರವಾಸಿಗರು ಹುಚ್ಚಾಟವನ್ನ ಆಡ್ತಾ ಇದ್ದಾರೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮೈಸೂರು ಭಾಗದ ಜೀವನಾಡಿ KRS ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು 50,000 ಕ್ಯೂಸೆಕ್ ಅಧಿಕ ಪ್ರಮಾಣದ ನೀರನ್ನ ಕಾವೇರಿ ನದಿಗೆ ಬಿಡಲಾಗಿದೆ. ಪರಿಣಾಮ ಕಾವೇರಿ ನದಿ ಮೈದುಂಬಿ ಹರಿತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು. ವರುಣನ ಅಬ್ಬರಕ್ಕೆ ಮೈದುಂಬಿದ ಜೀವನಾಡಿ. ಮಂಡ್ಯದ ಪ್ರವಾಸಿ ತಾಣಗಳಲ್ಲಿ ಪ್ರವಾಹ ಭೀತಿ. ರಾಜ್ಯದಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಎಡಬಿಡದೆ ಸುರಿಯುತ್ತಿರುವ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ರಣಮಳೆ ಆಗ್ತಿದ್ದು KRS ಡ್ಯಾಂಗೆ ಭಾರೀ ಪ್ರಮಾಣದ ನೀರು ಹರಿದು ಬರ್ತಿದೆ. ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಶ್ರೀರಂಗಪಟ್ಟಣದ ಬ್ರಿಟಿಷರ ಕಾಲದ ಸೇತುವೆ ಮೇಲೆ ಸಂಚಾರಕ್ಕೆ ನಿರ್ಬಂಧಿಸಲಾಗಿದೆ. ಒಂದು ಕಡೆ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ. ಈಗಾಗಲೇ ಮಂಡ್ಯ ಜಿಲ್ಲೆಯ ರೈತರು ಸಂಭ್ರಮದಲ್ಲಿದ್ದಾರೆ. ಮತ್ತೊಂದು ಕಡೆ ಒಂದಷ್ಟು ಕಡೆ ಪ್ರವಾಹ ಭೀತಿ ಎದುರಾಗಿದ್ರೆ ಈ ರೀತಿ ಒಂದಷ್ಟು ಸೇತುವೆಗಳ ಮೇಲೆ ಸಂಚಾರವನ್ನು ನಿರ್ಬಂಧಿಸಲಾಗಿದೆ. ಉಕ್ಕಿ ಹರಿಯುತ್ತಿರುವ ಕಾವೇರಿಯಲ್ಲೇ ಭಕ್ತರ ಸ್ನಾನ. ಭೋರ್ಗರೆಯುತ್ತಿರುವ ನೀರಿನಲ್ಲಿ ಪ್ರವಾಸಿಗರ ಆಟ.
ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದ್ರೂ ಮಂಡ್ಯ ಜಿಲ್ಲಾಡಳಿತ ಎಚ್ಚೆತ್ತಿಲ್ಲ. ಶ್ರೀರಂಗಪಟ್ಟಣ ನಿಮಿಷಾಂಬ ದೇವಾಲಯದ ಬಳಿ ನದಿಯಲ್ಲಿ ಪ್ರವಾಸಿಗರು ಆಟ ಆಡ್ತಿದ್ದಾರೆ. ಕುಟುಂಬದೊಂದಿಗೆ ನೀರಿಗೆ ಇಳಿದು ಆಟವಾಡ್ತಿದ್ದಾರೆ. ಮಂಡ್ಯದ ಶ್ರೀರಂಗಪಟ್ಟಣದ ಏನು ನಿಮಿಷಾಂಬ ದೇವಾಲಯದ ಮುಂಭಾಗ ಇದ್ದೀನಿ. ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು ಕಾವೇರಿ ನದಿ ಯಾವ ರೀತಿ ಉಕ್ಕಿ ಹರಿತಾ ಇದೆ ಅಂತ. ಇಲ್ಲಿ ಏನು ಕಾವೇರಿ ನದಿ ಉಕ್ಕಿ ಹರಿತಾ ಇದ್ರೂ ಕೂಡ ಪ್ರವಾಸಿಗರು ಹಾಗೂ ಇಲ್ಲಿ ಬರುವಂಥ ಭಕ್ತರು ಕಾವೇರಿ ನದಿಯಲ್ಲಿ ಇಳಿದು ಆಟ ಆಡ್ತಾ ಇರುವಂಥದ್ದು, ಜೊತೆಗೆ ಸ್ನಾನ ಮಾಡ್ತಾ ಇರುವಂಥ ದೃಶ್ಯಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಕೆಆರ್ಎಸ್ ಡ್ಯಾಂನಿಂದ ನದಿಗೆ ನೀರು ಹರಿಸಿದ ಬೆನ್ನಲ್ಲೇ ಮುಂಜಾಗ್ರತಾ ಕ್ರಮವಾಗಿ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಬೋಟಿಂಗ್ ಸ್ಥಗಿತಗೊಳಿಸಲಾಗಿದೆ. ಕಾವೇರಿ ನದಿಯಲ್ಲಿ ನೀರಿನ ಸೆಳೆತ ಹೆಚ್ಚಾದ ಹಿನ್ನೆಲೆ ದೋಣಿ ವಿಹಾರಕ್ಕೆ ಬ್ರೇಕ್ ಹಾಕಲಾಗಿದೆ. ಈಗಾಗಲೇ ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಕೆಆರ್ಎಸ್ ಡ್ಯಾಮ್ ಭರ್ತಿ ಹಂಚಿಗೆ ತಲುಪಿರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಕೆಆರ್ಎಸ್ ಡ್ಯಾಮ್ನಿಂದ ಕಾವೇರಿ ನದಿಗೆ 15,000 ಕ್ಯೂಸೆಕ್ ಅಧಿಕ ಪ್ರಮಾಣದ ನೀರನ್ನು ಬಿಡಲಾಗ್ತಾ ಇದೆ. ಇದರಿಂದ ನದಿಯ ಕೆಲವು ಭಾಗಗಳಲ್ಲಿ ನೆರೆಯ ಭೀತಿ ಎದುರಾಗಿದ್ರೆ, ಮತ್ತೊಂದು ಕಡೆ ವಿಶ್ವ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ತಾತ್ಕಾಲಿಕವಾಗಿ ಬೋಟಿಂಗ್ ಅನ್ನು ಸ್ಥಗಿತಗೊಳಿಸಲಾಗಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕೋಟಿನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಂಧ್ರ ಮೂಲದ ಖತರ್ನಾಕ್ ಕಳ್ಳರ ಗ್ಯಾಂಗ್ ಪ್ರತ್ಯಕ್ಷವಾಗಿದೆ. ಆ ಗ್ಯಾಂಗ್ ಹಿಡಿಯುವುದಕ್ಕೆ ಹೋದ ಪೊಲೀಸರನ್ನೇ ಕಣ್ತಪ್ಪಿಸಿ ಎಸ್ಕೇಪ್ ಆಗಿದ್ದು, ಖದೀಮರ ಗ್ಯಾಂಗ್ ಪತ್ತೆಗೆ ಖಾಕಿ ಬಲೆ ಬೀಸಿದೆ. ಪೊಲೀಸ್ ಜೀಪ್ ಮೇಲೆ ಕಲ್ಲು ತೂರಿದ ಗ್ಯಾಂಗ್. ಆತ್ಮರಕ್ಷಣೆಗಾಗಿ ಪೊಲೀಸರಿಂದ ಏರ್ ಫೈರಿಂಗ್. ಎಲ್ಲ ಕಳ್ಳರಿಗೆ ಪೊಲೀಸರು ಚಳ್ಳೆಹಣ್ಣು ತಿನ್ನಿಸಿದ್ರೆ ಇಲ್ಲಿ ಕತೆನೇ ಬೇರೆ. ಹೌದು, ಇಲ್ಲಿ ಪೊಲೀಸರಿಗೆ ಕಳ್ಳರೇ ಚಳ್ಳೆಹಣ್ಣು ತಿನ್ನಿಸಿ ಎಸ್ಕೇಪ್ ಆಗಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಹೌದು, ತಡರಾತ್ರಿ ಆಂಧ್ರಪ್ರದೇಶ ಮೂಲದ ಡೆಡ್ಲಿ ಗ್ಯಾಂಗ್ ಸಿಟಿಗೆ ಎಂಟ್ರಿ ಕೊಟ್ಟಿದೆ. ಕಳ್ಳತನಕ್ಕೆ ಬಂದಿದ್ದ ಗ್ಯಾಂಗ್ನ ಕಾರ್ ನಂಬರ್ ಪ್ಲೇಟ್ ನೋಡಿ ಗಸ್ತಿನಲ್ಲಿದ್ದ ಪೊಲೀಸರು ಕಾರು ತಡೆದಿದ್ದಾರೆ. ಆದರೆ ರ್ಯಾಶ್ ಡ್ರೈವ್ ಮಾಡಿದ ಗ್ಯಾಂಗ್ ಅಲ್ಲಿಂದ ಅಬೇಜ್ ಆಗಿದೆ. ಇದರಿಂದ ಅನುಮಾನಗೊಂಡು ಹಿಂಬಾಲಿಸಿದ ಪೊಲೀಸರ ಜೀಪ್ ಮೇಲೆ ಕಳ್ಳರೇ ಕಲ್ಲು ತೂರಿದ್ದಾರೆ. ನಾಯಕನಹಟ್ಟಿಯಿಂದ ಹಿಂಬಾಲಿಸಿದ ಪೊಲೀಸರು ಇವರನ್ನ ದಾರಿ ತಪ್ಪಿಸಲು ಗ್ಯಾಂಗ್ ಬೆಸದೇವರಹಟ್ಟಿ ಕಡೆ ತಿರುಗಿದೆ. ಈ ಪ್ಲಾನ್ ಬಗ್ಗೆ ಮೊದಲೇ ತಿಳಿದ ಪೊಲೀಸರು ಶಾರ್ಟ್ಕಟ್ನಲ್ಲಿ ಬಂದು ಕಳ್ಳರ ಜೀಪ್ಗೆ ಅಡ್ಡ ಹಾಕಿದ್ದಾರೆ. ಪೊಲೀಸರನ್ನ ಕಂಡ ಗ್ಯಾಂಗ್ ಅವರ ಮೇಲೆ ಕಲ್ಲು ತೂರಾಟ ನಡೆಸಿದೆ. ಈ ವೇಳೆ ಆತ್ಮರಕ್ಷಣೆಗಾಗಿ ನಾಯಕನಹಟ್ಟಿ ಪಿಎಸ್ಐ ಶಿವಕುಮಾರ್ ಏರ್ ಫೈರಿಂಗ್ ನಡೆಸಿದ್ದಾರೆ. ಏತ ಗ್ಯಾಂಗ್ ಕೂಡ ಎಸ್ಕೇಪ್ ಆಗಿದೆ. ವೆಹಿಕಲ್ನಲ್ಲಿ ಇರೋರು ಜನರು ಕಲ್ಲೆಯಿಂದ ಆಮೇಲೆ ಹಲ್ಲೆ ನಡೆಸ್ತಾರೆ. ಹಲ್ಲೆನಲ್ಲಿ PSI ಕಾರ್ ವಿಂಡ್ ಸ್ಕ್ರೀನ್ ಮತ್ತು ಮಡ್ಗಾರ್ಡ್ ಜಖಮ್ ಆಗಿದೆ. ಮತ್ತು ಆದಮೇಲೆ ಹಲ್ಲೆ ಆದಮೇಲೆ 20-25 ಕಿಲೋಮೀಟರ್ ಚೇಂಜ್ ಮಾಡ್ತಾರೆ. ಅದು ಆದಮೇಲೆ ಅವರು ಹಳ್ಳಿ ರೂಟ್ ತಗೊಂಡು ಆಂಧ್ರ ಕಡೆ ಎಸ್ಕೇಪ್ ಆದರು ಅಂತ ನಮಗೆ ಕಳೆದ 2020ರಲ್ಲಿ ಆಂಧ್ರ ಮೂಲದ ಕಳ್ಳರು ಬಂದಾಗ್ಲೂ ಇದೇ ಮಾದರಿ ಅಟ್ಯಾಕ್ ನಡೆದಿತ್ತು. ಈಗ ಅಂಥದ್ದೇ ಘಟನೆ ಮರುಕಳಿಸಿದ್ದು, ಘಟನಾ ಸ್ಥಳಕ್ಕೆ ಎಂಟ್ರಿ ಕೊಟ್ಟ ಪೊಲೀಸರು ಗ್ಯಾಂಗ್ಗೆ ಬಲೆ ಬೀಸಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.